ಹೌದಾ ಸರ್, ಇದು ಎಷ್ಟೆಕ್ ಬಜಾಜ್ ಆಟೋಸ್ ಇಂದ. ಈ ಇದು ನಾಯಿಂಡಹಳ್ಳಿ ಹತ್ರ ಐತಲ್ಲ ಅವನು. ಹಾ ಹೌದೌದು, ಅವನ ಹೆಸರು ಅಭಿನಂದನ್ ಮ್ಯಾನೇಜರ್ ಅಭಿನಂದನ್ ಅಂತ. ಸೇಲ್ಸ್ ಮ್ಯಾನೇಜರ್. ಹಾ ಹೌದೌದು, ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಆಮೇಲೆ ಚೇತನ್ ಅಂತ. ಅದೇ ಅವ್ರ ಹತ್ರ ನೆನ್ನೆ ಅವನು ಮಾತಾಡಿದೆ. ಆಮೇಲೆ ಓನರ್ ಅವನ್ ಬಂದು ಕಾಮತ್ತು. ಕಾಮತ್ ಹೇಳಿ. ಅದೇ ಅವ್ರ ಹತ್ರ ನೆನ್ನೆ ಮಾತಾಡಿದೆ. ಅದು ಬೋರ್ಡ್ ಹಾಕ್ತಿವಲ್ಲ ಸರ್, ಅದು ಒಂದು ಬೋರ್ಡ್ ಕೊಡ್ತಾರೆ ಅವ್ರ ಕಂಪ್ನಿಯಿಂದ. ಅದು ಸುಟ್ಟೋಗ್ಬಿಟ್ಟಿದೆ, ಬರ್ನ್ ಆಗ್ಬಿಟ್ಟಿದೆ ಅದು. ತಗೊಂಡು ಬರೀ 4 ತಿಂಗಳಾಗಿದೆ ಅಷ್ಟೇ, ಗಾಡಿ ತಗೊಂಡು 4 ತಿಂಗಳಾಗಿದೆ. ಇವರು ಕೊಟ್ಟದ್ದು 1 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಬೋರ್ಡ್ಗೆ, ಮತ್ತೆ ಗಾಡಿಗೆ ಬಂದು 5 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಗಾಡಿಗೆ. ಎಲೆಕ್ಟ್ರಿಕಲ್ ಆಟೋಗೆ ಎಷ್ಟು ಲಕ್ಷ ಕೊಡ್ತಾವಣ್ರಿ? 3.5 ಲಕ್ಷ ಸರ್. ಆಮೇಲೆ ಅದು ಇವಾಗ ಅವ್ರು ಕೇಳಿದ್ರೆ ಸುಟ್ಟೋಗಿರೋದಕ್ಕೆ ನಾವು ಜವಾಬ್ದಾರಲ್ಲ, ಅದು ಹೊಸದು ಹಾಕ್ಸ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅಂತ. ನೆನ್ನೆ ಅವ್ರಿಗೂ ನಮ್ಗೂ ಸ್ವಲ್ಪ ಅಭಿನಂದನ್ಗೂ ನಮ್ಗೆ ಸ್ವಲ್ಪ ಮಾತುಕತೆ ನಡೀತು. ಆಯ್ತು ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಈಚೆ ಬಂದೆ. ಆಮೇಲೆ ಫ್ರೆಂಡ್ಸ್ ಸರ್ಕಲ್ ಅಲ್ಲೆಲ್ಲ ಮಾತಾಡ್ಬೇಕಾದ್ರೆ, ಇಲ್ಲ ನೀವು ಒಬ್ಬರೇ ಹೋಗಿ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಅವ್ರ ಹತ್ರ, ಈ ತರ ಯಾರನ್ನಾದ್ರೂ ಸ್ವಲ್ಪ ಲೀಡರ್ಗಳು ಯಾರು ಇದ್ರೆ ಅವ್ರ ಹತ್ರ ವಿಚಾರಿಸಿ, ಸೋಮಶೇಖರ್ ಅನ್ನೋದು ಇದ್ದಾರೆ ಅವ್ರ ಹತ್ರ ಮಾತಾಡಿ ಅಂತ. ನನ್ನ ನಂಬರ್ ನಿಮ್ ಫ್ರೆಂಡ್ಸ್ ಕೊಟ್ಟಿದ್ದ? ಇಲ್ಲ ಸರ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡೆ. ನಿಮ್ ಹೆಸರೆಲ್ಲ ಗೊತ್ತಿತ್ತು, ನಿಮ್ಮನ್ನ ಮೀಟ್ ಮಾಡಿದೀನಿ, 2-3 ಸತಿ ನಾನು ಮೀಟ್ ಮಾಡಿದೀನಿ ಯಾವ್ದೋ ಒಂದ್ ನಿಮಿಷ ಇರಿ. ಈಗ ನನ್ನ ಆಟೋಗಳ ಬಗ್ಗೆ, ಆಟೋ ಮಾಫಿಯಾ, ಆಟೋ ಡೀಲಿಂಗ್ ಮಾಫಿಯಾ ಅನ್ಬಿಟ್ಟೆಲ್ಲ ವಿಡಿಯೋಸ್ ಗಳು ಮಾಡಾಗ್ತಾ ಇದೆ. ಹೌದೌದು, ಅದೆಲ್ಲ ನೋಡಿದೀರಾ? ನೋಡಿದೀನಿ ಸರ್, ಖಂಡಿತ. ಒಂದ್ ನಿಮಿಷ ನಾನು ಹೇಳೋದನ್ನ ಕೇಳಿ. ನೀವ್ ಅದನ್ನೆಲ್ಲ ನೋಡಿದ ಮೇಲೂ ಕೂಡ ನಮ್ಮ ಹತ್ರ ಸಲಹೆ ತಗೊಳ್ದೇನೆ ನೀವ್ ಒಂದ್ 3-4 ತಿಂಗಳಿಂದ, ಒಂದ್ ನಿಮಿಷ ಇರಿ, ನೀವು 3-4 ತಿಂಗಳ ಹಿಂದೆ ಹೋಗಿ ಆಟೋ ತಗೊಂಡ್ರಲ್ಲ, ಅಟ್ಲೀಸ್ಟ್ ಆ ಟೈಮಲ್ಲಿ ಒಂದ್ ಸಲಹೆ ತಗೊಳ್ಳೋಣ ಅನ್ನೋ ಒಂದ್ ಪರಿಕಲ್ಪನೆ ನಿಮಗ್ ಬಂದ್ಬಿಟ್ಟಿದ್ರೆ ತುಂಬಾ ಒಳ್ಳೇದಾಗಿರೋದು. ಆಮೇಲೆ ನಾವ್ ಹೇಳ್ತೀವಿ, ನೋಡ್ರಪ್ಪ ಆದಷ್ಟು ಸಂಘಟನೆಗಳಲ್ಲಿರಿ. ನೀವು ಸಂಘಟನೆಗಳಲ್ಲಿದ್ರೆ ನಿಮ್ಗೆ ಅದರಿಂದ ಅನುಕೂಲತೆಗಳಾಗ್ತವೆ. ನಿಮ್ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ಬೇಕು ಅಂದ್ರೆ ನೀವು ಸಂಘಟನೆಯಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಇದೊಂದು ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಆಟೋ ಡ್ರೈವರ್ಗೆ ನಾನು ಅದೇ ಎಸ್ಟೆಕ್ ಶೋರೂಮ್ ಅಲ್ಲಿ ಒಂದು ಆಟೋ ಕೊಡಿಸ್ತೀನಿ, ನೋಡಿದೀನಿ ಸರ್ ಅದನ್ನ. ಹೌದು, ವಿತ್ GST ಬಿಲ್ ಸಿಗೋ ಅಂತ ರೀತಿಯಲ್ಲಿ ಅವ್ರ ಕೈಗೆ ಅವ್ರು ಕಟ್ಟಿರೋ ದುಡ್ಡಿಗೆ GST ಬಿಲ್ ಕೊಡಿಸ್ತೀನಿ. ಬ್ರದರ್ ಅವತ್ತು ವಿಡಿಯೋ ಮಾಡಿ ಹೇಳ್ತೀನಿ, ನೋಡ್ರಯ್ಯ ಆಟೋ ತಗೊಳ್ಳೋ ಅಂತವ್ರು ಯಾರೆಲ್ಲ ಇದೀರಾ, ಮೋಸ ಹೋಗ್ಬೇಡ್ರಿ. ನೀವು ಕೊಡೋ ಹಣಕ್ಕೆ GST ಬಿಲ್ ಕೊಡ್ಬೇಕು. ನೀವು ಡೀಲರ್ ಹತ್ರ ತಗೊಂತಿರೋ, ಶೋರೂಮ್ ಹತ್ರ ತಗೊಂತಿರೋ, ಎಲ್ಲಾನ ತಗೊಳ್ಳಿ, ನೀವು ಕಟ್ಟೋ ಹಣಕ್ಕೆ GST ಬಿಲ್ ಕೊಡ್ಬೇಕು. ಆ ರೀತಿಯಲ್ಲಿ ನೀವು ಬದಲಾವಣೆ ತಗೊಬೇಕು, ಇಲ್ಲ ನಮ್ ಜೊತೆ ಕೈ ಜೋಡಿಸಿ ಅಂತ ಹೇಳ್ತೀವಿ. ಬ್ರದರ್ ನನ್ಗೆ ಏನ್ ಗೊತ್ತಾ ಬೇಜಾರ್, ನಿಮ್ಮಂತವ್ರಿಗೆಲ್ಲ ಸಹಾಯ ಮಾಡಕ್ ಒಂದೇ ಬೇಜಾರ್ ಏನು ಅಂದ್ರೆ, ಇಂಥ ವಿಚಾರಗಳು ತಿಳಿಸ್ಕೊಟ್ರು ಕೂಡ ನೀವು ಕೈ ಜೋಡಿಸ್ದೆ ಈ ತರ ಮೋಸ ಹೋಗಿ ನಮ್ಗೆ ಹಿಂಗ್ ಆಗ್ಬಿಟ್ಟೈತೆ ಸರ್, ನಿಮ್ ಫಾಲೋವರ್ ಸರ್, ನಾನು ಎಲ್ಲಾ ನಿಮ್ ವಿಡಿಯೋ ನೋಡ್ತಿರ್ತೀನಿ ಸರ್ ಅಂದಾಗ ನಮ್ಗೆ ಬೇಜಾರಾಯ್ತದೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ. ಏನೋ ಗೊತ್ತಿಲ್ದೆ ಮೋಸ ಹೋದ್ರೆ ಅದೊಂಥರ ರೀ. ಎಲ್ಲಾ ನೋಡಿದ್ದನು ಕೂಡ, ಎಲ್ಲಾ ತಿಳ್ಕೊಂಡಿದ್ದನು ಕೂಡ ನೀವ್ ಹಿಂಗ್ ಮೋಸ ಹೋಗ್ಬಿಟ್ಟು ನಮ್ಗೆ ಹಿಂಗ್ ಮೋಸ ಮಾಡ್ತವ್ರೆ ಅಂದ್ರೆ, ಹೌದ್ರಿ, ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಅವನ್ ಲಾಭಕ್ಕೋಸ್ಕರ ಅವನು ಲಾಸ್ ಮಾಡ್ಕೊಳಕ್ ಇಷ್ಟ ಪಡಲ್ಲ. ಈಗ ನೀವು ಇಷ್ಟೆಲ್ಲಾ ರೀಸನ್ ಹೇಳಿದ್ರಲ್ಲ, ಎಲೆಕ್ಟ್ರಿಕಲ್ ಆಟೋ ಇಂದ ಈ ಸಮಸ್ಯೆ ಆಯ್ತು, ಅವ್ನ ಹಿಂಗೆ ನಮ್ಮ ಮೇಲೆ ಹಿಂಗ್ ಜಗಳ ಮಾಡ್ದ, ಅದೇನ್ ಮಾಡ್ಕೊಂತ ಮಾಡ್ಕೊ ಹೋಗು ಅಂತ. ನೋಡ್ರಿ, ಅವ್ರ ಹತ್ರ ಎಲ್ಲ ಕೇಳೋ ಅಗತ್ಯತೆ ನಮ್ಗಿಲ್ಲ. ನೀವ್ ಒಂದೇ ಒಂದು GST ಬಿಲ್ಲು ಅವ್ನ ಆಟೋ ತಗೊಂಡ್ರಲ್ಲ, ಅಲ್ಲಿ 3.5 ಲಕ್ಷ ಕೊಟ್ರೋ 4 ಲಕ್ಷ ಕೊಟ್ರೋ, ನೀವು ಕೊಟ್ಟಿರೋ ದುಡ್ಡಿಗೆ ನೀವು GST ಬಿಲ್ ತಗೊಂಡ್ಬಿಟ್ಟಿದ್ರೆ ಬಡ್ಡಿ ಮಕ್ಕಳನ್ನ ಎಲ್ಲಿ ಚಡ್ಡಿ ಬಿಚ್ಚಿಸ್ಬೇಕಾಗಿತ್ತು ಅಲ್ಲಿ ಮಾಡ್ಬೋದಾಗಿತ್ತು. ಆದ್ರೆ ನೀವುಗಳು ಏನೂ ತಗೊಳ್ಳದೆ ಇರೋದ್ರಿಂದ ಆಮೇಲೆ ಡೀಲರ್ ಗಳ ಹತ್ರ ಹೋಗೋದು, ಈ ನನ್ ಮಕ್ಳು ಅವರೇ ಕೆಲವ್ರು ಕಚಡ ನನ್ನ ಮಕ್ಳು ಸಂಘಟನೆಗಳು ಅಂತ ಮಾಡ್ಕೊಂಡು ಆಟೋ ಡೀಲಿಂಗ್ ಮಾಡ್ತಾರೆ ಪಾಪಿ ಮುಂಡೆ ಮಕ್ಳು. ಆಟೋಗಳನ್ನ ಶೋರೂಮ್ ಗಳಲ್ಲಿ ಕೊಡ್ಸ್ಕೊಟ್ಬಿಟ್ಟು, ತಗೊಳಪ್ಪ ನಿನ್ ಕೊಡ್ಸ್ಕೊಟ್ಟಿದೀನಿ, ತಗೋ ನಿನ್ಗೆ GST ಬಿಲ್ ಎಲ್ಲ ಹಾಕಿಸ್ಕೊಟ್ಟಿದೀನಿ, ಅದೇನ್ ಕೊಡ್ತೀವ ನೀನೇ, ನಾನು ನಿಂತು ಇಷ್ಟೆಲ್ಲಾ ಮಾಡ್ಕೊಟ್ಟಿದೀನಿ, 1,000 ಕೊಡು ಅಂತ ಈಸ್ಕೊಟ್ಬಿಟ್ರೆ 2,000 ತಗೊಂಡ್ರು ಪರವಾಗಿಲ್ಲ, ಹೋಗ್ಲಿ ಬಿಡಪ್ಪ ನನ್ ಒಳ್ಳೇದ್ ಮಾಡ್ಕೊಟ್ಟವನೆ ಅನ್ಬೋದು. ಹಲ್ಕಟ್ ನನ್ನ ಮಕ್ಳು ಅವರೇ ಈ ಡೀಲಿಂಗ್ ಮಾಫಿಯಾದಲ್ಲಿ ತೊಡ್ಕೊಂಡಿರೋದು. ಇವತ್ತು ಅವ್ರನ್ನೆಲ್ಲ ಮಟ್ಟ ಹಾಕಕ್ ಯಾಕೆ ಆಗ್ತಾ ಇಲ್ಲ, ನಿಮ್ಮಂತ ಆಟೋ ಡ್ರೈವರ್ಗಳು ಇಲ್ಲಿ ಯಾಕೆ ಬಂದು ಸಪೋರ್ಟ್ ಕೊಡಲ್ಲ ಅಂದ್ರೆ, ಆ ಕಚಡ ನನ್ನ ಮಕ್ಳು ನಿಮ್ಮಂತವ್ರನ್ನೆಲ್ಲ ಇಂಥವಕ್ಕೆಲ್ಲ ಬಿಟ್ಕೊಡಲ್ಲ. ಅವ್ರ ಹೊಟ್ಟೆ ಪಾಡ್ಗೆ ನಿಮ್ಮನ್ ಬಳಸ್ಕಂತಾರೆ. ನಾ ಅದಕ್ಕೇನೆ ಹೇಳೋದು, ಇವಾಗ ನಿಮ್ ಹತ್ರ GST ಬಿಲ್ ಇದ್ದಿದ್ರೆ ಬ್ರದರ್, ಇಮ್ಮಿಡಿಯೇಟ್ಲಿ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದಾಗಿತ್ತು. ಇವತ್ತು ಅವನು ಗ್ಯಾರಂಟಿ ಕೊಡ್ತಾ ಇಲ್ಲ, ವ್ಯಾರಂಟಿ ಕೊಡ್ತಾ ಇಲ್ಲ. ಹೌದ್ರಿ, ಗಾಡಿ ತಗೊಂಡ್ಮೇಲೆ ಇಷ್ಟು 1000 ಕಿಲೋಮೀಟರ್ ವರ್ಗು ವ್ಯಾರಂಟಿ ಅವ್ರದೇ ಇರುತ್ತೆ. ಹೌದು ಸರ್, 4 ತಿಂಗಳಾಗಿದೆ ಸರ್ ಗಾಡಿ ತಗೊಂಡು. ಇದು ಹೇಳ್ತೀನಲ್ಲ, ನಿಮ್ಮ ಮಿಸ್ಟೇಕ್. GST ಬಿಲ್ ಇಲ್ದೆ ನೀವು ವ್ಯವಹಾರ ಮಾಡಿರೋದೇ ದೊಡ್ಡ ತಪ್ಪುರಿ. ಇವತ್ತು GST ಬಿಲ್ ಇದ್ದಿದ್ರೆ ಕ್ಯಾಶುವಲಿ ಇವಾಗ ನೀವೇನ್ ನೆನೆ ಹೋಗಿ ಕೇಳಿದ್ರೆ ಅದೇ ರೀತಿ ಅವನ್ನ ನಾವು ಕೇಳ್ಬೋದಾಗಿತ್ತು.
ಹಾ ಆ ಕೇಳಿರೋ ಮಾತಿಗೆ ಅವನು ರೆಡಿ ಮಾಡಿಸ್ಕೊಟ್ಟಿದ್ರೆ ಹಾ ಆಯ್ತು ಬಿಡಪ್ಪ ಅಂತ ಸುಮ್ನಾಗ್ಬೋದಾಗಿತ್ತು. ಹಾ ಅವ್ನ್ ರೆಡಿ ಮಾಡಿಸ್ಕೊಡದೆ ಹೋಗಿದ್ರೆ ಹಾ ಅವ್ನ ಏರಿಯಾ ಲಿಮಿಟೇಷನ್ ಅಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಐತೆ ಜನರಲ್ ಕಂಪ್ಲೇಂಟ್ ಅದು, ಹಾ ಹಾ ಇಂಥದೊಂದ್ ಗಾಡಿನ ಈ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡಿದ್ದು, ಈ ತರ ಇಶ್ಯೂ ಆಗಿತ್ತು, ಈ ಇಶ್ಯೂನ ಕೇಳಕ್ ಹೋಗಿದ್ದಕ್ಕೆ ನಾವ್ ಇದನ್ನ ಯಾವ್ದೇ ಕಾರಣಕ್ಕೂ ರೆಡಿ ಮಾಡಿಸ್ಕೊಡಲ್ಲ ಅಂತ ಹೇಳ್ತಾ ಇದಾರೆ. ನಮ್ಗೆ ಇಂಥ ಶೋರೂಮ್ ಇಂದ ನಮಗ್ ಮೋಸ ಆಗಿದೆ ಅಂತ ಹೇಳಿ ಜಸ್ಟ್ ಬರೀ ಕ್ಯಾಶುವಲ್ ಕಂಪ್ಲೇಂಟ್ ಅಷ್ಟೇ ಅದು. ಓಕೆ ಆ ಕಂಪ್ಲೇಂಟ್ GST ಬಿಲ್ಲು ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ನಾವು ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದಿದ್ರೆ ಹಾ 100% ಅವ್ನ್ ಏನೇ ಆಗಿದ್ರು ಪರಿಹಾರ ಕಟ್ಕೊಟ್ಟಿರೋನ್ರಿ. ಓಕೆ ಇದು ನೀವುಗಳು ತಿಳ್ಕೊಳ್ಬೇಕಾಗಿರೋ ಬೇಸಿಕ್ ಕಾಮನ್ ಸೆನ್ಸ್ ಇದು. ಇದನ್ನ ನೀವು ನಿಮ್ಗ್ ಬೇಕಿಲ್ರಿ, ನಿಮ್ಗೆಲ್ಲ ಹೆಂಗ್ ಗೊತ್ತೇನ್ರಿ, ಸಂಘಟನೆಗಳಲ್ಲಿ ಇದ್ಬಿಟ್ರೆ ನಾವೇನೋ ಕಳ್ಕೊಂಡ್ಬಿಡ್ತೀವಿ, ಏನೋ ಲಕ್ಷಾಂತರ ರೂಪಾಯಿ ಲಾಸ್ ಆಗೋಗ್ಬಿಡ್ತೀವಿ ಅನ್ನೋ ಒಂದ್ ಮನಸ್ಥಿತಿ ನೀವುಗಳಲ್ಲಿ ಇರ್ತೀರಾ. ಸಮಸ್ಯೆ ಆದಾಗ ಸಂಕಟ ಬಂದಾಗ ವೆಂಕಟರಮಣ ಅಂದ್ರೆ ಏನ್ ಮಾಡಕ್ ಆಗ್ತದೆ ಹೇಳ್ರಿ. ಈಗ ನಾನು ನೋಡಿ ಅವ್ನ್ ಯಾರೋ ಒಬ್ಬ ನಮ್ಮ ಆಟೋ ಡ್ರೈವರ್ಗೆ ಅದನ್ನೆಲ್ಲ ಕೊಡಿಸ್ಕೊಟ್ಟಿದಕ್ಕೆ ಅವ್ರ ಅಂದ್ರೆ ಅವನ ಏಸ್ಟೆಕ್ ಆ ಶೋರೂಮ್ ಅಲ್ಲೂ ಒಂದೆರಡು ಸಂಘಟನೆಯವರು ಶಾಮಿಲ್ ಇದಾರೆ. ಅವ್ರು ಅಲ್ಲಿಂದ ಆಟೋ ಮಾಡ್ಸಿದ್ರೆ ಅವ್ರ ಕಮಿಷನ್ ಬರ್ತದೆ. ನನ್ ಮಕ್ಳು ಫ್ರಂಟ್ ಲೈನ್ ಬರ್ದೆ ಇನ್ನೊಬ್ಬನ್ ಕಡೆಯಿಂದ ಚೂ ಬಿಡೋದು, ಅವ್ರ ಹತ್ರ ದುಡ್ಡು ಕೇಳಕ್ ಹೋಗಿದ್ರೇನೋ ಕೊಟ್ಟಿಲ್ಲ ಅನ್ನೋ ತರ ಈ ತರ ಕಚಡ ಕೆಲಸಗಳು ಮಾಡ್ತಾರೆ. ಅಲ್ಲೇ ಅವ್ನ್ಗೋಗ್ ಸುಮಾರು ಜನ ಕಾಮೆಂಟ್ ಹೊಡೆದ್ರು, ನಿಮ್ಮ ಅಪ್ಪನ್ ಹುಟ್ಟಿದ್ರೆ ಪ್ರೂವ್ ಮಾಡಿ ತೋರ್ಸೋ ಅಂತ ಸೈಲೆಂಟ್ ಆಗ್ಬಿಟ್ರು. ಹಂಗೆ ಇಂತ ಕಚಡ ಕೆಲಸಗಳು ಕೂಡ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಏಸ್ಕೆ ತಿನ್ಕೊಂಡ್ ಬದುಕ್ತಾ ಇರ್ತಾರಲ್ಲ ಇವ್ರು. ಎಲ್ಲಿವರೆಗೂ ನೀವು ಆಟೋ ಡ್ರೈವರ್ಗಳು ಬದ್ಲಾಗಲ್ಲ ಅಲ್ಲಿವರೆಗೂ ಇವ್ರು ನಿಮ್ಗೆ ಮೋಸ ಮಾಡೋದ್ ತಪ್ಪಲ್ರಿ. ಅವ್ನ್ ಇವಾಗ್ಲೂ ಮೋಸ ಮಾಡ್ತಾವ್ರಿ, ರಾಜಾರಶ್ವ ಮೋಸ ಮಾಡ್ತಾವ್ರೆ. ನಿಮ್ಮ ಆಟೋಗಳಿಗೆ ಎಫ್ಸಿನ ಅವರೇ ಮಾಡಿಸ್ಕೊಡ್ಬೇಕು, ಮಾಡಿಸ್ಕೊಡಲ್ಲ, ಅದ್ರ ದುಡ್ಡು ತಿಂತಾರೆ. ನೀವು ಹೊರಗಡೆ ಹೋಗಿ ಮಾಡಿಸ್ಕೊ ಅಂತವ್ನೆ. ನಿಮ್ ಆಟೋಗಳಿಗೆ ಮೀಟರ್ ಬಿಲ್ ಕೊಡ್ಬೇಕು ಅವನು. ಮೀಟರ್ ಬಿಲ್ ಕೇಳಿದ್ರೆ ಮೀಟರ್ ಸಪರೇಟ್ ಬಿಲ್ ಕೊಡಲ್ಲ, ಅದರ್ಸ್ ಅಂತ ಸೇರಿಸ್ಬಿಟ್ಟು ಎಕ್ಸ್ಟ್ರಾ ಬೇರೆ ಚಾರ್ಜ್ ಎಲ್ಲ ಸೇರಿಸಿ GST ಬಿಲ್ ಕೊಡ್ತಾವನೆ. ಅದ್ ಎರಡನ್ನೇ ಇಟ್ಕೊಂಡು ಕೇಸ್ ಹಾಕ್ಬೋದು. ಅಯ್ಯೋ ಆಟೋ ಡ್ರೈವರ್ಗಳು ಬರ್ರಯ್ಯ, ಅವ್ರ ಹತ್ರ GST ಬಿಲ್ ಕೇಳ್ರಿ, ಅವ್ನ ಈ ತರ ಎಲ್ಲಾ ಫ್ರಾಡ್ ಮಾಡವನೆ, ತಗೊಂಡೋಗ್ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ರೆ ಬಡ್ಡಿ ಮಕ್ಳು ಬಗ್ತಾರ ಇವ್ರು ಅಂತ ಹೇಳಿದ್ರೆ ಆಟೋ ಡ್ರೈವರ್ಗಳಿಗೆ ಅದ್ ಬೇಕಿಲ್ಲ ಬ್ರದರ್. ನಾವು ಮೋಸ ಹೋದ್ರು ಪರವಾಗಿಲ್ಲ, ಅವ್ನ್ ಯಾವನ ಕಚಡ ನನ್ ಮಕ್ಳು ಮಾರ್ತಾವ್ರಲ್ಲ ಈ ಸಂಘಟನೆಗಳು ಕಟ್ಕೊಂಡು ಆಟೋಗಳು, ಅವ್ರ ಹತ್ರಕ್ಕೆ ಹೋಯ್ತಿವಿ ಅಂತಾರೆ. ಹೊರಗಡೆ ಡೀಲರ್ಗಳ ಹತ್ರನೇ ಹೋಗಿ ತಗಂತೀವಿ ಅಂತಾರೆ. ಇವ್ರಿಗೆ ಯಾವನ್ ಒಳ್ಳೇದ್ ಮಾಡ್ಕೊಳಕ್ ಬರ್ತಾನೆ ಬೇಕಾರೆ ಅಂತವ್ರ ಕಡೆಗೆ ಇವ್ರ ತಲೆ ಹಾಕು ಮಲ್ಗಲ್ಲ. ಇವ್ರಿಗೆ ಏನಿದ್ರು ಇವ್ರ ತಲೆ ಮೇಲೆ ನುಣ್ಣು ಕೈ ಸವರವ್ರೆ ಇವ್ರಿಗೆ ಇಷ್ಟ. ಈಗ ನಾನು ಅದೇ ಸರ್, ಯಾವ್ದು ಡೀಲರ್ ಕಡೆಯಿಂದ ಏನು ಹೋಗ್ಲಿಲ್ಲ, ನಾನು ಡೈರೆಕ್ಟ್ ಆಗಿ ನಾನೇ ಶೋರೂಮ್ ಹೋದೆ. ಶೋರೂಮ್ ಅಲ್ಲಿ ರೇಟ್ ಮಾತಾಡ್ಕೊಂಡು ನಾನೇ ಆಯ್ತು. ಇವಾಗ ನೀವೆಲ್ಲ ಹೋಗಿ ತಗೊಂಡಿದ್ದೀರ ತಾನೆ, ನೀವೇನು ಮಾಡ್ಬೇಡಿ. ಈಗ ಅದು ಆಟೋದು ಅದು ಹೋಗಿರೋದು ಗೀಗಿರೋದು ಒಂದ್ ಸೈಡ್ ಇರ್ಲಿ. ನೀವ್ ಹೋಗ್ಬಿಟ್ಟು ಅಣ್ಣ ನಾನು ಇವಾಗ ಏನ್ ನನ್ ಗಾಡಿಗೆ ನೀವು ಅಮೌಂಟ್ ತಗೊಂಡಿದ್ದೀರಲ್ಲ, ನನ್ಗೆ ಇದಕ್ GST ಬಿಲ್ ಬೇಕು, ನಂಗೆ GST ಬಿಲ್ ಕೊಡಿ ನಾನು ಕಟ್ಟಿರೋ ದುಡ್ಡಿಗೆ ಅಂತ ಕೇಳಿ. ನಿಮ್ಗೆ GST ಬಿಲ್ ಕೊಟ್ಟಿಲ್ಲ ಅಂದ್ರೆ ನೀವು ಖಂಡಿತ ಏನು ಮಾಡಕ್ಕಲ್ಲ. GST ಬಿಲ್ ಸಿಕ್ಕಿದ್ರೆ ಖಂಡಿತ ಅವ್ರ ಮೇಲೆ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದು. ಬಿಡಿ, ಒಂದ್ 2 ವರ್ಷಕ್ಕೆ ಡಿಸೈಡ್ ಆಗ್ಲಿ, ನಿಮ್ಗೆ ಪರಿಹಾರ ಸಿಗಲ್ವಾ? ಬದ್ಲಾಗ್ಬೇಕ್ರಿ. ನೀವ್ ಎಲ್ಲಿವರೆಗೂ ಬದ್ಲಾಗಲ್ಲ ಅಲ್ಲಿವರೆಗೂ ಈ ವ್ಯವಸ್ಥೆಯಲ್ಲಿ ನೀವುಗಳು ಮೋಸ ಹೋಗೋದ್ ತಪ್ಪಿದ್ದಲ್ಲ. ಈಗೇನ್ ಬೇರೆ ದಾರಿ ಏನು ಮಾಡಕ್ ಆಗಲ್ಲ ಸರ್ ಇದನ್ನ. ಈಗ ನೀವು ಏನ್ ಮಾಡ್ಬೋದು, ಈಗ ಹೋಗಿ ಅಲ್ಲಿ ಶೋರೂಮ್ ಹತ್ರ ಗಲಾಟೆ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಗಲಾಟೆ ಮಾಡೋದ್ರಿಂದ ಅವ್ನೇನ್ ಮಾಡ್ತಾನೆ, ನಾವೇನು ಕೊಡೋದೇ ಇಲ್ಲ ಅಂತಾರೆ. ಈ ಪೊಲೀಸ್ ಸ್ಟೇಷನ್, ಈಗ ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಯ್ತು ಕಂಪ್ಲೇಂಟ್ ಕೊಡಪ್ಪ, ನೀನ್ ಕನ್ಸೂಮರ್ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕೋ ಅವನ್ ಮೇಲೆ ಅಂತಾನೆ. ಆ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕು ಅಂದ್ರೆ ನಿಮ್ ಹತ್ರ ಬಿಲ್ಗಳು ಇರ್ಬೇಕಲ್ಲ ಅವನ ಹತ್ರ ಪರ್ಚೇಸ್ ಮಾಡಿರೋದಕ್ಕೆ. ನೀವು ಫಸ್ಟ್ GST ಬಿಲ್ ತಗೊಳ್ಳಿ. ನಾವು ಇದೇ ಉದ್ದೇಶಕ್ಕೆ ಹೇಳೋದು, GST ಬಿಲ್ ಇರ್ಬೇಕು ನೀವು ಗಾಡಿಗಳು ತಗೊಂಡ್ರೆ ಅಂತ. ಯಾವ್ದ ಸಣ್ಣ ಪುಟ್ಟ ಐಟಮ್ ತಗೊಳಕ್ ಹೋದಕ್ಕೆ GST ಬಿಲ್ ತಗಂತೀವಿ. ಇನ್ ಅದ್ರಲ್ಲಿ ನಿಮ್ ಜೀವನ ಸಾಗಿಸ್ತೀರಾ ವಸ್ತು ತಗೊಂಡು ಅಂದಾಗ ಆ ವಸ್ತು GST ಬಿಲ್ ತಗೊಂಬರ್ದೇನ್ರಿ ನೀವು? ಹೌದು, ಅದೇ ಇದ್ರ ಬಗ್ಗೆ ಎಲ್ಲ ಗೊತ್ತಿರ್ಲಿಲ್ಲ ಸರ್ ನಮಗೂ. ನಾವೇನೋ ಆಯ್ತು, ನೀವ್ ಒಂದ್ ಕೆಲ್ಸ ಮಾಡಿ, ಅವ್ನ್ ಯಾರು ನಿಮ್ಗೆ ಹಂಗಂತ ಎಲ್ಲ ನೀನು ಜಗಳ ಮಾಡದ್ನಲ್ಲ, ಅವನ ಹತ್ರ ಹೋಗಿ ನನಗೆ ಫೋನ್ ಮಾಡ್ಕೊಡಿ. ನಾನ್ ಕ್ಯಾಶುವಲ್ ಆಗಿ ಏನ್ ಮಾತಾಡ್ಬೇಕು ನಾನು ಮಾತಾಡ್ತೀನಿ. ಅವನೇನಾದ್ರು ಅದಕ್ಕೆ ಬಗ್ಲಿಲ್ಲ ಅಂದ್ರೆ ನಾನೇ ಹೇಳ್ತೀನಿ, ಆ ಗಾಡಿ GST ಬಿಲ್ ಕೊಡಪ್ಪ ಅಂತ. ಅದೇ ಅಭಿನಂದನ್ ಅಂತ ಸೇಲ್ಸ್ ಮ್ಯಾನೇಜರ್. ಯಾವನ ಅವನು ಹೋಗ್ದ ಕೇಳ್ರಿ. ಸರಿ ಸರ್, ಆಯ್ತು, ಓಕೆ.